ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಆನಿ ವ್ಲಾಗ್ಸ್. ನಾನು ರಶ್ಮಿ. ಸೊ ಈ ದಿನ ನಾವೊಂದು ವಾರದ ಹಿಂದೆ ನಾನು ನನ್ನ ಫ್ರೆಂಡ್ಸ್ ಸವಿತಾ ಮ್ಯಾಮ್, ಮಂಜುಳಾ ಮ್ಯಾಮ್ ಮತ್ತು ಮಂಜುಳಾ ಮ್ಯಾಮ್ ಮಗಳು ಕೃತಿಕಾ, ನಾನು ಎಲ್ಲರೂ ಸಹ ಒಂದು ಮಂಗಳೂರು ಹಾಗೂ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರಿಪ್ ಹೋಗೋಣ ಅಂತ 3 ವರ್ಷದಿಂದ ಹೊರಟು ನಾವು ಒಬ್ಬರು ಬರ್ತಾಯಿದ್ರೆ ಇನ್ನೊಬ್ಬರು ಬರ್ತಾ ಇರಲಿಲ್ಲ. ಹಾಗಾಗಿ ಟ್ರಿಪ್ ಮುಂದೆ ಹೋಗ್ತಾನೇ ಇತ್ತು. ಸೊ ಈ ವರ್ಷದಲ್ಲಾದರೂ ಹೋಗೋಣ ಅಂತ ಈಗ ನಮಗೆ ಸಮ್ಮರ್ ವೆಕೇಷನ್ ಇರೋದ್ರಿಂದ ನಾವೆಲ್ಲ ಹೊರಟ್ವಿ. ಸೊ ಹೋಗೋದಕ್ಕೆ ಎಷ್ಟು ಶಾಪಿಂಗ್ ಮಾಡಿದ್ವಿ ಅಂತ ಅಂದರೆ, ಒಂದು ಹೊಸ ಬಟ್ಟೆಗಳು, ಸ್ಲಿಪ್ಪರ್ಸ್ಗಳು ಎಲ್ಲ ಮ್ಯಾಚಿಂಗ್ ರಿಬ್ಬನ್ಸು, ಈ ರೀತಿ ಟ್ರಿಪ್ ಅಂದರೆ ಪ್ಲ್ಯಾನಿಂಗ್ ಇರಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಶಾಪಿಂಗ್ನೂ ಸಹ ಮಾಡಿದ್ವಿ. ಒಳ್ಳೆಯ ಒಂದು ಭರ್ಜರಿ ಶಾಪಿಂಗ್ ಮಾಡಿ ನಮ್ಮ ಮೇಡಮ್ ಹೇಳ್ತಾಯಿದ್ರು ಡೇ ಟೈಮ್ ಹೋಗೋಣ ಅಂತ. ನನಗೆಲ್ಲ ಕೆಲಸ ಇದೆ, ಒಂದು 12ಗೆ ಬಿಡೋಣ ರಶ್ಮಿ ಅಂತ ಹೇಳಿದ್ರು. ಮ್ಯಾಮ್ ಮಂಗ್ಳೂರ್ಗೆ ಹೆಂಗೆ ಮ್ಯಾಮ್ 12ಗೆ ಹೋಗ್ಬಿಟ್ಟು ಹೆಂಗೆ ಮ್ಯಾಮ್ ವಿತೌಟ್ ಪ್ಲ್ಯಾನಿಂಗ್ ಹೋಗೋಕ್ಕಾಗಲ್ಲ, ನೈಟೇ ಹೊರಟ್ಬಿಡೋಣ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಸಹ ಒಪ್ಕೊಂಡು ನೈಟು ನಾವು ಗುಬ್ಬಿಯಿಂದ ಹೊರಟೇ ಬಿಟ್ಟು. ಎಷ್ಟು ಜೋಶ್ ಇತ್ತು ಗೊತ್ತಾ, ಒಳ್ಳೊಳ್ಳೆ ಸಾಂಗ್ಸು, ಅಂತ್ಯಾಕ್ಷರಿ, ಕುಂತಲ್ಲೇ ಡ್ಯಾನ್ಸು, ಅಬ್ಬಬ್ಬಬ್ಬ ಕಾರು ಫುಲ್ಲು ನಮ್ಮದೇ ಹವಾ. ಸೊ ಈ ರೀತಿ ಒಳ್ಳೆ ಜೋಶ್ ಇತ್ತು ಸ್ಟಾರ್ಟಿಂಗು. ಆಮೇಲೆ ಒಂದು 2 ಅವರ್ ಆದಮೇಲೆ ಫುಲ್ಲು ಎಲ್ಲ ಮಲಗಿಬಿಟ್ವಿ. ಸೊ ನಾವು ಕಂಡುಬಿಟ್ಟಿದ್ದೆ ಮಂಗಳೂರು ಹೋದಾಗ. ನಾವು ಫಸ್ಟು ಹೋಗಿದ್ದೆ ಕದ್ರಿ ಶ್ರೀ ಮಂಜುನಾಥ ಟೆಂಪಲ್ಲು. ಸೊ ಫಸ್ಟು ನಾವಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನದೊಳಗಡೆ ಹೋದ್ವಿ. ನನಗಂತೂ ಆ ಟೆಂಪಲ್ ನೋಡಿ ತುಂಬಾ ಖುಷಿ ಆಯಿತು. ಏಕೆಂದರೆ ಅಷ್ಟು ಒಂದು ದೊಡ್ಡದಾಗಿರೋ ದೇವಸ್ಥಾನ, ಮತ್ತು ಅಲ್ಲಿ 6 ಚಿಕ್ಕ ಕೊಳಗಳಿದೆ. ಆ ಕೊಳದಲ್ಲಿ ನಾವು ಮುಳುಗ್ಬಿಟ್ಟು ನಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನ ನಾವು ಈಡೇರಿಸಪ್ಪ ಅಂತ ನಾವು ಆ ಕೊಳದಲ್ಲಿ ಮುಳುಗ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಸೊ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಭಗೀರಥನ ದೇವಸ್ಥಾನ ಇದೆ. ಸೊ ಅಲ್ಲೂ ಸಹ ಒಂದು ತೀರ್ಥ ಬರ್ತಾ ಇರುತ್ತೆ. ಸೊ ಅದಕ್ಕೂ ಸಹ ನಮಸ್ಕರಿಸಿ ಹಾಗೆಯೇ ಡ್ರೆಸ್ ಚೇಂಜ್ ಮಾಡಿ ನಾವು ಮುಳುಗಿದ್ವಲ್ಲ. ಸೊ ಅಲ್ಲಿ ಶ್ರೀ ಕದ್ರಿ ಮಂಜುನಾಥನ ದರ್ಶನವನ್ನು ಪಡಿತೀವಿ. ನಂತರ ನಾವು ಹೊರಟಿದ್ದೆ ಶ್ರೀ ಗೋಕರ್ಣನಾಥೇಶ್ವರ ಟೆಂಪಲ್ಲು. ಇದರಿಂದ ಒಂದು 5 to 6 ಕಿಲೋಮೀಟರ್ ಇರ್ಬೋದು ಕದ್ರಿ ದೇವಸ್ಥಾನದಿಂದ. ಸೊ ಅಲ್ಲಿಗೆ ಹೋದ್ವಿ. ಸೊ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಫುಲ್ಲು ಎಲ್ಲ ಗೋಲ್ಡನ್ ಕಲರ್, ಏನೋ ಗೋಲ್ಡಿಂದ ಮಾಡಿದಾರೇನಪ್ಪ ಅಂತ ಅನಿಸುತ್ತೆ. ಅಷ್ಟು ಒಂದು ಬ್ಯೂಟಿಫುಲ್ಲಾಗಿರೋ ದೇವಸ್ಥಾನ. ಸೊ ಅಲ್ಲಿ ಲಿಂಗ ರೂಪದಲ್ಲಿರೋ ಒಂದು ಗೋಕರ್ಣನಾಥನನ್ನು ನಾವು ನೋಡ್ಬೋದು. ಸೊ ಅಲ್ಲಿ ಒಂದು ದರ್ಶನ ಮಾಡಿ ನಾವು ದೇವರ ಕೃಪೆಗೆ ಪಾತ್ರ ಆದೆವು. ನೆಕ್ಸ್ಟು ಅಲ್ಲೊಂದೆರಡು ರೀಲ್ಸ್ ಮಾಡಿದ್ವಿ. ಹಾಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ರೀಲ್ಸ್ ಅಂತ ಅಂದರೆ ತುಂಬಾ ಇಷ್ಟ. ಆಮೇಲೆ ನಾವೆಲ್ಲ ಟಿಫನ್ ಮಾಡಿ ನೆಕ್ಸ್ಟ್ ಹೊರಟಂಥ ದೇವಸ್ಥಾನ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ತಾಯಿನ ನೋಡಿದ್ರೆ ಸಾಕು ನಮಗೆ ನೋಡ್ತಾನೆ ಇರಬೇಕು ಅಂತ ಒಂದು ಫೀಲ್ ಬರುತ್ತೆ. ಅಷ್ಟು ಒಂದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಮಧ್ಯಾಹ್ನದ ಹೊತ್ತಿಗೆ ನಾವು ನೆಕ್ಸ್ಟು ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ಲಾಗಿರೋವಂತಹ ದೇವಸ್ಥಾನ. ಸೊ ಅಲ್ಲೇ ಹೋಗುವಾಗ ತುಂಬ ಬಿಸಿಲಿತ್ತು. ಅಲ್ಲಲ್ಲೇ ನಾವು ಕಾರಲ್ಲಿ ಹೋಗಿದ್ದರಿಂದ ಜ್ಯೂಸು, ಎಳನೀರು, ಹಂಗೆ ಹಿಂಗೆ ಅಂತ ಎಲ್ಲ ಸಿಕ್ಕಿದ್ದೆಲ್ಲನೂ ಸಹ ನಮಗೆ ಕಂಫರ್ಟಬಲ್ ಆಗಿರೋದೆಲ್ಲ ಕುಡ್ಕೊತ ಒಂದು ಬಿಸಿಲಿಂದ ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿದ್ವಿ. ನೆಕ್ಸ್ಟು ಈ ಶಕ್ತಿಪೀಠವಾದ ದುರ್ಗಾ ಪರಮೇಶ್ವರಿಯನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಅಲ್ಲೂ ಸಹ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಮ್ಮ ತಾಯಿ ಅಂತ ಬೇಡ್ಕೊತ ಅಲ್ಲೇ ಪ್ರಸಾದನೂ ಸಹ ಸ್ವೀಕರಿಸೆವು. ನೆಕ್ಸ್ಟು ಇನ್ನೇನಪ್ಪ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಏನಪ್ಪ ಬರೀ ಟೆಂಪಲ್ನೇ ಸುತ್ತಾ ಇದ್ದಾರೆ ಅಂತ. ಆಗ ಅಂದ್ಕೋಬೇಡಿ, ನಾವೆಲ್ಲ ಫುಲ್ಲು ನಮ್ಮದು ಏನು ಟೀಮ್ ಇದೆ, ನಾವು ಒಂದು ಟ್ರೆಡಿಷನಲ್ ಆಗೂ ಇರ್ತೀವಿ, ಹಾಗೆ ಮಾಡ್ರನ್ ಆಗೂ ಇರ್ತೀವಿ. ಎಲ್ಲ ರೀತಿಯೂ ಸಹ ಒಂದು ಎಂಜಾಯ್ ಮಾಡ್ತೀವಿ. ನಾವು ನೆಕ್ಸ್ಟು ಹೊರಟಿದ್ದೆ ಪೆಣಂಬೂರು ಬೀಚ್. ಸೊ ಒಂದು ಒಳ್ಳೆ ಬೀಚ್ಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಇತ್ತು. ಸೊ ಪೆಣಂಬೂರು ಬೀಚ್ಗೆ ಹೋಗೋಣ ಅಂತ ಹೋದ್ವಿ. ಮಸ್ತ್ ಮಜಾ ಮಾಡಿದ್ವಿ. ನಾನಂತೂ ಬೀಚ್ ಲವರ್. ಸೊ ನೀವು ಆಲ್ರೆಡಿ ನನ್ನ ಓಲ್ಡ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ನನಗೆ ಬೀಚಸ್ ಅಂದರೆ ತುಂಬಾ ಇಷ್ಟ. ನನಗೆ ಬೀಚಲ್ಲಿ ಎಷ್ಟೊತ್ತು ಇದ್ರೂ ಸಹ ನನಗೆ ರಿಟರ್ನ್ ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಇಷ್ಟ ನನಗೆ ಬೀಚ್ ಅಂತ ಅಂದರೆ. ಸೊ ಬೀಚಲ್ಲೆಲ್ಲ ಹಂಗಂತ ನಾನು ಮುಂದೆ ಅಂತೂ ಹೋಗಲ್ಲ. ಲಾಸ್ಟ್ ಟೈಮ್ ನಾವು ಟ್ರಿಪ್ ಹೋದಾಗ, ನಾವು ವಿಂಧ್ಯ ಅಂತ ಇದ್ದಾರೆ ನನ್ನ ಫ್ರೆಂಡು, ಅವ್ರ ಜೊತೆ ಹೋದಾಗ ಅಂತೂ ಆ ಟೀಮಲ್ಲಿ ಇದ್ದಿದ್ದ ಫ್ರೆಂಡ್ಸ್, ಅದನ್ನು ಇನ್ನೊಂದು ಲಾಂಗ್ ವಿಡಿಯೋ ನಾನು ಮಾಡ್ತೀನಿ ಇಷ್ಟರಲ್ಲೇ. ಸೊ ಎಲ್ಲ 4 ಜನ ನಾನು ಹಿಡ್ಕೊಂಡು ತೊಗೊಂಡೋಗಿ ಅಲ್ಲಿ ಮುಂದೆ ಎಸಿತಾಯಿದ್ರು, ಮುಂದೆ ಬರಲ್ಲ ಅಂತ. ಬಟ್ ನಾನು ಬೀಚ್ ವೈಬ್ಸ್ನ ತುಂಬ ಎಂಜಾಯ್ ಮಾಡ್ತೀನಿ. ತುಂಬಾ ಅಲ್ಲೆಲ್ಲ ವಿಡಿಯೋಸು, ರೀಲ್ಸು ಎಲ್ಲನೂ ಸಹ ಮಾಡಿದ್ವಿ. ಹಾಗೆಯೇ ನನ್ನ ಕೊಲೀಗ್ ಇದ್ದಾರಲ್ಲ ಮಂಜುಳಾ ಮ್ಯಾಮು ಮತ್ತು ಅವ್ರ ಮಗಳು,
ಅವರಂತೂ ನೀರಿಗೆ ಬರೋದೇ ಇಲ್ಲ. ಅವರಿಗೆ ಬನ್ನಿ ಅಂದರೆ ಇಲ್ಲ ರಶ್ಮಿ ನಮಗೆ ಕೋಲ್ಡು ವಾಟರ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಬಟ್ ಸವಿತಾ ಮ್ಯಾಮ್ ಆಗಲ್ಲ, ನನಗೆ ಒಳ್ಳೆ ಕಂಪ್ನಿ ಕೊಡ್ತಾರೆ. ಸೊ ಬೀಚಲ್ಲೆಲ್ಲ ಚೆನ್ನಾಗಿ ಒದ್ದಾಡಿ ಕುಣಿದು ಕುಪ್ಪಳಿಸಿ ಸೊ ಆಮೇಲೆ ಏನು ಮಾಡಿದ್ವಿ, ಸ್ನಾನ ಮಾಡಿದ್ವಿ. ಅಲ್ಲೇ ಸ್ನಾನ ಮಾಡೋದಕ್ಕೆಲ್ಲ ಫೆಸಿಲಿಟಿ ಇದೆ. ಸೊ ಮರಳೆಲ್ಲ ಎಷ್ಟು ಸ್ನಾನ ಮಾಡಿದ್ರೂ ಈಗ ಮುಟ್ಕೊಂಡ್ರೆಲ್ಲ ಮರಳು, ಬಟ್ಟೆಲೆಲ್ಲ ಫುಲ್ಲು ಮರಳು ಮರಳು ಮರಳು. ಸೊ ಎಲ್ಲ ಸ್ನಾನ ಮಾಡಿ ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಹೋಗಿ ಆರ್ಟ್ ಆಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಧರ್ಮಸ್ಥಳಕ್ಕೆ ಹೋಗಿ ಹಾರ್ಟ್ ಆಗಿಬಿಟ್ರೆ ನಮಗೆ ನೆಕ್ಸ್ಟು ನಮ್ಮದು ಡೆಸ್ಟಿನೇಷನ್ ಇದ್ದಿದ್ದೇನು ಅಂತ ಅಂದರೆ ಧರ್ಮಸ್ಥಳ ಮತ್ತು ಅಲ್ಲೇ ಯಾವ್ಯಾವ ಪ್ಲೇಸ್ ಸಿಗುತ್ತೆ ನೆಕ್ಸ್ಟ್ ಅವೆಲ್ಲ ನೋಡಿಕೊಂಡು ಸೂರ್ಯ ದೇವಸ್ಥಾನ ಆಗಿರ್ಬೋದು. ನೆಕ್ಸ್ಟ್ ಹಾಗೆಯೇ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಸೌತಡ್ಕ ಮಹಾಗಣಪತಿ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಏನೇನಿರುತ್ತೆ ಎಲ್ಲನೂ ನೋಡಬೇಕನ್ನೋ ಪ್ಲ್ಯಾನ್ ಇತ್ತು. ಸೊ ನಾವು ಮಂಗಳೂರಿಂದ ಹೊರಟಿದ್ದೆ ನೆಕ್ಸ್ಟು ಧರ್ಮಸ್ಥಳದಲ್ಲಿ ಹೋಗ್ಬಿಟ್ಟು ಸ್ಟೇ ಆದರೆ ಸಾಕಪ್ಪ, ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಡೋಣ ಅಂತ ಅನಿಸಿತ್ತು. ಬಿಕಾಸ್ ಓವರ್ ನೈಟ್ ನಾವು ಮಂಗಳೂರಿಗೆ ಜರ್ನಿ ಮಾಡೋದ್ರಿಂದ ಎಲ್ರಿಗೂ ಟಯರ್ಡ್ ಆಗಿತ್ತು. ಸೊ ಬೀಚಲ್ಲೂ ಸಹ ತುಂಬ ಆಟ ಆಡಿದ್ವಲ್ಲ, ಹಾಗಾಗಿ ತುಂಬಾ ಟಯರ್ಡ್ ಆಗಿತ್ತು. ಸೊ ಧರ್ಮಸ್ಥಳಕ್ಕೆ ಹೋಗಿ ರೂಮ್ನ ಹುಡ್ಕೋದಕ್ಕೆ ಟ್ರೈ ಮಾಡಿದ್ರೆ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಅಂತಿದ್ದಾರೆ. ತುಂಬಾ ನಮಗೆ ಇದೇನಪ್ಪ ಇಷ್ಟೊಂದಿದೆ ಎಲ್ಲ, ಇಲ್ಲಿ ಏನು ರೂಮೇ ಸಿಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತು. ಕೊನೆಗೂ ಸಹ ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿ ರೂಮ್ ಸಿಕ್ತು. ಅಲ್ಲೋಗಿ ಮಲಗಿದ್ವಿ. ಅಲ್ಲೂ ಸಿಕ್ಕಾಬಟ್ಟೆ ಸೆಕೆ ಇತ್ತು. ಬಟ್ ನಮಗೆ ಟಯರ್ಡ್ ಆಗಿದ್ದರಿಂದ ಸೆಕೆ ಅಷ್ಟು ಕಾಣಿಸ್ಲಿಲ್ಲ. ಸೊ ನಾವೆಲ್ಲರೂ ಸಹ ಏನು ಮಾಡಿದ್ವಿ, ಮಲ್ಕೊಂಡ್ವಿ. ನೆಕ್ಸ್ಟು ಹಾಗೆಯೇ ಶ್ರೀ ಮಂಜುನಾಥ ದೇವಸ್ಥಾನನ ದರ್ಶನ ಮಾಡೋದಕ್ಕೆ ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಮಂಜುನಾಥನ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೆಂಗೂ ಜಾಸ್ತಿ ಕ್ಯೂ ಇರಲಿಲ್ಲ, ನಮಗೆ ತುಂಬ ಬೇಗನೆ ಒಂದು ಸ್ವಾಮಿಯವರ ದರ್ಶನ ಆಯಿತು. ಹಾಗೆ ಅಲ್ಲಿಂದ ಬರಬೇಕಾದ್ರೆ ನೆಕ್ಸ್ಟು ನಾವು ಸೂರ್ಯ ದೇವಸ್ಥಾನ ಇದೆ ಪಕ್ಕದಲ್ಲಿ, ಹಾಗೆ ರಾಮನ ದೇವಸ್ಥಾನವೂ ಸಹ ಇದೆ, ಅದನ್ನು ನೋಡಿ ನಾವು ದರ್ಶನ ಪಡ್ಕೊಂಡ್ವಿ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಹೋಗುವಾಗ ದಾರಿಯಲ್ಲಿ ಸಿಗುವ ಸೌತಡ್ಕಿ ಮಹಾಗಣಪತಿ, ಸೊ ಅದಕ್ಕೂ ಸಹ ಭೇಟಿ ನೀಡಿ ಎಲ್ಲ ಒಂದು ವಿಘ್ನ ವಿನಾಶ ಮಾಡಪ್ಪ ಅಂತ ನಾವು ಬೇಡ್ಕೊಂಡ್ವಿ. ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿಲಿ ನಾವು ಪ್ರಕೃತಿಗೆ ಎಲ್ಲ ಮನಸೋತ್ವಿ. ಸೊ ಅಲ್ಲಿ ದಾರಿಲಿ ನಿಂತ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ. ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಧರ್ಮಸ್ಥಳಕ್ಕೆ ಕಂಪೇರ್ ಮಾಡಿದ್ರೆ ಕುಕ್ಕೆನಲ್ಲೇ ಸ್ವಲ್ಪ ಜಾಸ್ತಿ ಕ್ಯೂ ಇತ್ತು. ಸೊ ಅಲ್ಲೂ ಸಹ ನಾವು ಕ್ಯೂನಲ್ಲಿ ನಿಂತ್ಕೊಂಡು ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ದರ್ಶನವನ್ನು ಪಡ್ಕೊಂಡ್ವಿ. ಹಾಗೆಯೇ ಅಲ್ಲೂ ಸಹ ಒಂದು ಪ್ರಸಾದನ ಸ್ವೀಕರಿಸಿದ್ವಿ. ನೆಕ್ಸ್ಟು ನಮ್ಮ ಲಾಸ್ಟ್ ಡೆಸ್ಟಿನೇಷನ್, ಅಲ್ಲಿ ಸ್ವಲ್ಪ ಶಾಪಿಂಗು ಸಹ ಮಾಡಿದ್ವಿ. ನೆಕ್ಸ್ಟು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಇದ್ದಿದ್ದು ಯಾವುದಪ್ಪ ಅಂತ ಅಂದರೆ ಸಕಲೇಶ್ಪುರದಲ್ಲಿರೋ ಅಂತಹ ಬೆಟ್ಟದ ಭೈರವೇಶ್ವರ ಸ್ವಾಮಿ. ವಾಟ್ ಎ ಟೆಂಪಲ್ ಅಂತೀರಾ. ದೇವಸ್ಥಾನ ತುಂಬ ಹಳೇದಾದ ದೇವಸ್ಥಾನ. ಅದು ನಮಗೇನು ನಾರ್ಮಲ್ ದೇವಸ್ಥಾನ ಅಂತಲೇ ಅನಿಸುತ್ತೆ. ಬಟ್ ಪ್ರಕೃತಿಯ ಮಡಿಲಲ್ಲಿ ಇರೋವಂತಹ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಒಂದು ದಾರಿ ಏನಿದೆ ಸೋ ಬ್ಯೂಟಿಫುಲ್ ಅಂತ ಅನ್ನಿಸ್ತು ನನಗೆ. ಅಷ್ಟು ಚೆನ್ನಾಗಿದೆ ರೋಡು, ಸುತ್ತ ಮರ ಗಿಡಗಳು, ಒಂಥರ ಫಾರೆಸ್ಟಲ್ಲಿ ಹೋಗ್ತಾಯಿದ್ದೀವಿ ಅನ್ನೋ ಅಂತಹ ಫೀಲು. ನಾವಂತೂ ಒಳ್ಳೊಳ್ಳೆ ಮೆಲೋಡಿಯಸ್ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ಹಾಡು ಹೇಳ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಕಣ್ರಿ ಆ ದಾರಿನ. ಸೊ ತುಂಬಾ ಇಷ್ಟ ಆಯಿತು ನನಗೆ. ಅಲ್ಲಿ ಬೆಟ್ಟದ ಭೈರವೇಶ್ವರ ಸ್ವಾಮಿಗೆ ಹೋಗಿ ಸೊ ನಾವೆಲ್ಲ ಸ್ವಲ್ಪ ರೀಲ್ಸ್ನ ಮಾಡಿದ್ವಿ. ನಾವು ಸ್ವಲ್ಪ ಸಂಜೆ ಆಗಿತ್ತು ಆಲ್ರೆಡಿ ಹೋದಾಗ. ಸಂಜೆ ಇಲ್ಲ ಅರ್ಲಿ ಮಾರ್ನಿಂಗ್ ಹೋದ್ರೇ ಅಲ್ಲಿ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಹೋದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ವಿ. ಸೊ ನಾವಂತೂ ಕೇಳಿಸೋದೆ ಕಲ್ಲು ಕಲ್ಲಿನಲ್ಲಿ ಅದು ಸಾಂಗ್ಸ್ ರೀಲ್ಸ್ ಆಗಿರ್ಬೋದು ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಒಂಥರ ತುಂಬ ಫನ್ನಿ ಮೂಮೆಂಟ್ಸ್ ಎಲ್ಲ ಇತ್ತು. ಅವೆಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ನೀನು ಹೀಗೆ ಮಾಡು ಅಂತ ಎಲ್ಲ ಹೇಳ್ಕೊಂಡು ಎಲ್ಲ ರೀಲ್ಸ್ನೆಲ್ಲ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡಿ ಒಳ್ಳೊಳ್ಳೆ ಒಂದು ವಿಡಿಯೋಸ್ ಎಲ್ಲ ತೆಕ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ತಂಪಾದ ಗಾಳಿ ಬೀಸ್ತಾ ಇತ್ತು. ಅಲ್ಲಿ ಆ್ಯಕ್ಚುಲಿ ಒಂದು 6:30 ಆಗಿತ್ತು ನಾವು ಬಿಡುವಾಗ. ನನಗಂತೂ ಒಂದು 7:30ವರೆಗೂ ಇರಬೇಕನ್ನೋ ಆಸೆ. ಬಟ್ ನಮ್ಮ ಮಂಜುಳಾ ಮ್ಯಾಮ್ ಇದ್ದಾರಲ್ಲ ಅವರಿಲ್ಲ. ಆಮೇಲೆ ನಮ್ಮಮ್ಮ ಕಾಲ್ ಮಾಡಿದ್ರು ಅಷ್ಟರಲ್ಲಿ. ತುಂಬ ಮಳೆ ಬರ್ತಾಯಿತ್ತು. ನಾವು ಟ್ರಿಪ್ ಹೋಗಿದ್ದಿನ ಈ ಕಡೆ ಗುಬ್ಬಿ ಸೈಡ್ ತುಂಬಾ ಮಳೆ ಬರ್ತಾಯಿತ್ತು. ನಮ್ಮಮ್ಮ ಕಾಲ್ ಮಾಡಿ ಒಳ್ಳೆ ಕ್ಲಾಸ್ ತೊಗೊಂಡಿದ್ರು ನನಗೆ. ಇಲ್ಲೆಲ್ಲ ಮನೆಗಳೇ ಬಿದ್ದೋಗ್ತಾ ಇದೆ, ನೀರೆಲ್ಲ ಫುಲ್ಲು ಹರಿತಾ ಇದೆ, ನೀವೇನು ಮಾಡ್ತಾಯಿದ್ದೀರಾ ಅಲ್ಲಿ, ಬಂದ್ಬಿಡು ಅಂತ ನಮ್ಮಮ್ಮ ಒಂದೇ ಸಮನ್ ಕಾಲ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಮಂಜುಳಾ ಮ್ಯಾಮು ಸಹ ಬೇಡ ಬನ್ನಿ, ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇದೆ,
ಬೇಡ ಬನ್ನಿ ಬೇಗ ಹೋಗೋಣ ಅಂತ ನನಗೂ ಮತ್ತು ನನ್ನ ಸವಿತಾ ಮ್ಯಾಮ್ಗಂತೂ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಆದ್ರೂ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಲ್ಲಿಂದ ಒಂದು ಬೇಡದ ಮನಸ್ಸಿನಲ್ಲಿ ಆ ಪ್ರಕೃತಿಯಿಂದ ಹೊರಗೆ ಬಂದ್ವಿ. ಸೊ ಇದು ಒಂದು ನಮ್ಮದು 2 ದಿನದ ಟ್ರಿಪ್ ಆಗಿತ್ತು. ಸೊ ಮ್ಯಾಂಗ್ಳೂರಲ್ಲಿರೋ ಕೆಲವೊಂದು ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ಧರ್ಮಸ್ಥಳ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಬಂದು ಸುತ್ತಮುತ್ತ ಇರೋವಂತಹ ದೇವಸ್ಥಾನಗಳ್ನೂ ಸಹ ನಾವೆಲ್ಲ ನೋಡಿದ್ವಿ. ಸೊ ನಮಗೆಲ್ಲ ಸ್ವಲ್ಪ ಕ್ರೇಜ್ ಇದೆ ರೀಲ್ಸು, ಹಾಗಾಗಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು.